ಇಂದಿನ ದಿನಾಂಕ 2026ನೇ ಇಸ್ವಿ ಫೆಬ್ರವರಿ ತಿಂಗಳು 17ನೇ ತಾರೀಕು. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ. ಮಂಗಳವಾರ ಆಗುತ್ತೆ. ಅಮಾವಾಸ್ಯೆ ಸಂಜೆ 5:28 ಇದೆ. ಆನಂತರ ಪಾಡ್ಯ ಆರಂಭ ಆಗುತ್ತೆ. ಧನಿಷ್ಠ ನಕ್ಷತ್ರ ರಾತ್ರಿ 9:31 ಇರುತ್ತೆ. ಆನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಫಲಿಗ ಯೋಗ ಮತ್ತು ನಾಗಕರಣ ಇದೆ. ಅಮಾವಾಸ್ಯೆ ಇದೆ. ಆ ಕಾರಣದಿಂದ ಧನಿಷ್ಠ ನಕ್ಷತ್ರ ಕೆಲವರಿಗೆ ಮಾತ್ರ ಗೃಹ ಪ್ರವೇಶಕ್ಕೆ ಒಳ್ಳೆಯದು ಅಷ್ಟೇ. ಈ ಕಾರಣದಿಂದ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಈಗಾಗಲೇ ಆರಂಭ ಮಾಡಿರೋ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅದರಿಂದ ಯಾವುದೇ ತೊಂದರೆ ನಿಮಗೆ ಕಂಡು ಬರಲ್ಲ. ಇನ್ನಿವತ್ತು ರಾಹುಕಾಲ ಮಧ್ಯಾಹ್ನ 3:33 5 ಗಂಟೆವರೆಗೂ ಇದೆ. ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಮಧ್ಯಾಹ್ನ ಅನ್ನುವ ಕಾರಣ. ಆದ್ದರಿಂದ ಅದರ ಬಗ್ಗೆ ಏನು ಹೆಚ್ಚಾಗಿ ಹೇಳಲ್ಲ. ಆನಂತರ ಕೊನೆಯದಾಗಿ ಈ ಯಮಗಂಡ ಕಾಲ ಬೆಳಗ್ಗೆ 9:40 11 ಗಂಟೆವರೆಗೂ ಇದೆ ಬೆಳಗ್ಗೆ. ಈ ಅವಧಿಯಲ್ಲಿ ಪ್ರತಿನಿತ್ಯ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು, ಹೊಸದಾಗಿ ವಾಹನವನ್ನು ಕೊಳ್ಳಬಾರ್ದು, ಹೊಸದಾಗಿ ಆಹಾರವನ್ನು ಅಥವಾ ಈ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರ. ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ನಮ್ಮ ಸಹಾಯಕ್ಕೆ ಖಂಡಿತ ಬರ್ತಾನೆ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರಿಗೆ ಈ ದಿನ ಹೆಚ್ಚಿನ ಆತ್ಮವಿಶ್ವಾಸ ಇರುತ್ತೆ. ಮುಖ್ಯವಾಗಿ ಇವರು ಕೆಲಸ ಕಾರ್ಯಗಳಲ್ಲಿ ಸದಾಕಾಲ ಮುಂದಾಳಾಗಿರ್ತಾರೆ. ಅದು ಇವರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಬೇರೆಯವರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಆರಂಭದಲ್ಲಿ ಒಂದು ತಪ್ಪನ್ನು ಮಾಡ್ತಾರೆ ಇವರು, ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದು. ಯಾವಾಗ ಆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೋ ಆಗ ಒಂದು ರೀತಿ ಇವರಿಗೆ ಈ ಜ್ಞಾನೋದಯ ಆಗುತ್ತೆ. ಅದಾದ ನಂತರ ಸ್ವಲ್ಪ ಯೋಚನೆ ಮಾಡಿ ಒಂದು ಒಳ್ಳೆಯ ಯೋಜನೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಇಲ್ಲಿ ತೊಂದರೆ ಆಗೋಯಿತು ಅಂದ್ಬಿಟ್ಟು ಯಾವುದೇ ಕೆಲಸ ಕಾರ್ಯಗಳನ್ನಾಗಿ ಅವರು ನಿಲ್ಲಿಸಲ್ಲ ಅಥವಾ ಅದನ್ನು ಬೇರೆಯವರ ಒಂದು ಸಹಾಯದಿಂದ ಮಾಡೋದಕ್ಕೂ ಹೋಗಲ್ಲ. ಏಕಾಂಗಿಯಾಗಿ ತಮ್ಮ ಒಂದು ಜವಾಬ್ದಾರಿಯನ್ನು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಒಟ್ಟಾರೆ ಇವತ್ತು ಇವರಿಗೆ ಮುಖ್ಯವಾಗಿ ಆತ್ಮವಿಶ್ವಾಸದ ಒಂದು ಬೆಂಬಲ ಇರುತ್ತೆ. ಆದರೆ ಅದರಲ್ಲೂ ಉದ್ಯೋಗದ ವಿಚಾರಕ್ಕೆ ಬಂದಾಗ ಅಧಿಕಾರಿಗಳು ತಮ್ಮ ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತಾರೆ. ಹಾಗೆಯೇ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವರ ಸಂಪೂರ್ಣ ರಕ್ಷಣೆಯನ್ನು ಇವರು ತಗೋತಾರೆ ಜವಾಬ್ದಾರಿಯಿಂದ. ಒಟ್ಟಾರೆ ಕಷ್ಟ ನಷ್ಟಕ್ಕೆ ಹೆಸರಲ್ಲ, ಕಠಿಣವಾದಂತಹ ಸವಾಲುಗಳಿಂದ ದೂರ ಉಳಿಯಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಇವರಿಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾರೆ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ, ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ. ಆದರೆ ತಮ್ಮ ಹತೋಟಿಯಲ್ಲಿ ಅಂದರೆ ಖರ್ಚು ವೆಚ್ಚಕ್ಕೆ ಒಂದು ಮಿತಿಯನ್ನು ಇವರೇ ಹಾಕ್ಕೊಂಡಿರ್ತಾರೆ. ಅದು ಮುಖ್ಯವಾದಂತಹ ವಿಚಾರ. ವೃಷಭ ರಾಶಿಯವರು ತಮ್ಮ ಪ್ರಯತ್ನಕ್ಕೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯ ಇರಲಿ, ಯಾವುದೇ ಒಂದು ಜವಾಬ್ದಾರಿಗಳಿರಲಿ, ಅದರಿಂದ ದೂರ ಉಳಿಯಲ್ಲ ಅಥವಾ ಆರಂಭದಲ್ಲೇ ಅದರಿಂದ ಉಪಯೋಗ ಇಲ್ಲ ಅನ್ನೋದು, ಇವರಿಗೆ ಅನುಕೂಲತೆ ಇಲ್ಲ ಅನ್ನೋದು ಅಥವಾ ಇವರಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಯಾವುದೇ ಭಾವನೆಗಳು ಯೋಚನೆಗಳು ಬರಲ್ಲ. ಕಠಿಣವಾಗಿರಲಿ, ಸಮಸ್ಯೆಗಳಿರಲಿ ಅಥವಾ
ಸುಲಭವಾದ ರೀತಿಯಲ್ಲಿ ನಡೆಯುವಂತಹ ಕೆಲಸ ಆಗಲಿ, ಇವರ ಪ್ರಯತ್ನ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ ಇವರಲ್ಲಿರುವಂತಹ ವಿಶಾಲವಾದಂತಹ ಮನೋಭಾವನೆ. ಅಂದರೆ ಇವರು ತಮ್ಮ ಕೆಲಸ ಕಾರ್ಯಗಳಿಗೆ ಪ್ರಥಮ ಆದ್ಯತೆ ನೀಡ್ತಾರೆ. ಆ ನಂತರ ಬೇರೆಯವರಿಗೆ ಸಹ ಖಂಡಿತ ಸಹಾಯವನ್ನು ಮಾಡ್ತಾರೆ. ಈ ಕಾರಣದಿಂದ ಇವತ್ತು ಈ ಕುಟುಂಬದ ವಿಚಾರ ಆಗ್ಬೋದು ಅಥವಾ ಉದ್ಯೋಗದ ವಿಚಾರ ಆಗ್ಬೋದು, ಪ್ರತಿಯೊಬ್ಬರಿಗೂ ಇವರು ಒಂದು ರೀತಿ ಬೇಕಾದಂತಹ ವ್ಯಕ್ತಿ ಆಗ್ತಾರೆ. ಅದು ಇವರಿಗೆ ವಿಶೇಷವಾದಂತಹ ಗೌರವ, ಮನ್ನಣೆ ಅಥವಾ ಸ್ಥಾನಮಾನ ಎಲ್ಲ ದೊರೆಯುತ್ತೆ. ಉದ್ಯೋಗದಲ್ಲಿ ಅದೃಷ್ಟದ ಲೆಕ್ಕಾಚಾರ ಅಂದರೆ ಇವರೇ ಕೆಲವೊಂದು ನಿರೀಕ್ಷೆಗಳನ್ನು ಮರೆತು ಹೋಗಿರ್ತಾರೆ. ತುಂಬ ನಿರೀಕ್ಷೆಯಿಂದ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಕಾದು ನೋಡ್ತಾರೆ, ಅದು ಇವ್ರಿಗೆ ಸಿಗಲ್ಲ. ಅದು ಬಡ್ತಿ ಆಗ್ಬೋದು ಅಥವಾ ಅಪರೂಪದ ಒಂದು ಅವಕಾಶ ಆಗ್ಬೋದು. ಈಗೇನಾಗುತ್ತೆ, ಅಕಸ್ಮಾತ್ತಾಗಿ ಸಿಗುತ್ತೆ, ಅದನ್ನು ಇವರು ಸದುಪಯೋಗಪಡಿಸ್ಕೋತಾರೆ. ಅದು ಮುಖ್ಯ. ಏನೋ ಒಂದು ಅನುಕೂಲ ಆಯಿತು ಅಂದ್ಬಿಟ್ಟು ಕಾಟಾಚಾರಕ್ಕೇನೂ ಮಾಡಲ್ಲ. ಒಟ್ಟಾರೆ ಇವರಿಗಿವತ್ತು ಉತ್ತಮ ಲಾಭ ಇರುತ್ತೆ. ಅದು ಉದ್ಯೋಗ ಕ್ಷೇತ್ರದಲ್ಲಂತೂ ವಿಶೇಷವಾದಂತಹ ಪ್ರತಿಭೆಯನ್ನು ತೋರಿಸಿ ವಿಶೇಷವಾದಂತಹ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಗಳಿಸ್ಕೊತಾರೆ. ಮಿಥುನ ರಾಶಿಯವರು ಇವತ್ತು ಇವರ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರೋಲ್ಲ. ಅರೆ ಮನಸ್ಸಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ದುಡುಕುತನದಿಂದ ಮಾತನ್ನಾಡ್ತಾರೆ. ಇವನ ಮಾತಿನಿಂದಾನೇ ಸ್ವಲ್ಪ ಬೇರೆಯವರ ಜೊತೆ ಈ ವಿರೋಧ ಬೆಳೆಯುತ್ತೆ. ಆದ್ದರಿಂದ ಮೊದಲನೇದಾಗಿ ಇವರು ಮಾತಿನ ಮೇಲೆ ಗಮನವನ್ನು ಇಡಬೇಕು. ಆ ನಂತರ ಸಾಧ್ಯವಾದಷ್ಟು ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳಿಗೆ ಬದ್ಧರಾಗಬೇಕು. ಇವಾಗ ಏನೋ ಕೆಲಸ ಆರಂಭ ಮಾಡೋದು, ಆಮೇಲೆ ನಿಲ್ಲಿಸ್ಬಿಡೋದು, ಅಂತಹ ಒಂದು ಸಂಭವನೀಯತೆ ಇದೆ. ಅನಿರೀಕ್ಷಿತ ಬದಲಾವಣೆಗಳು ಜೀವನದಲ್ಲಿ ಕಂಡುಬರುತ್ತೆ. ಅಂದರೆ ಈ ಕುಟುಂಬದಲ್ಲಿ ಸಹ ಅಷ್ಟೇ ಈ ಇದ್ದ ಹಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರ ಆಗುತ್ತೆ. ಇದರ ಸಂಪೂರ್ಣ ಒಂದು ಲಾಭ ಇವರಿಗೆ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಬಹುದಿನದಿಂದ ಇವರಿಗೆ ಸಿಗಬೇಕಾದಂತಹ ಉನ್ನತ ಸ್ಥಾನಮಾನ ಅಥವಾ ಬಡ್ತಿ ಆಗ್ಬೋದು ಇವರಿಗೆ ಸಿಗುತ್ತೆ. ಯಾವುದೇ ಒಂದು ಅವಕಾಶ ಸಿಕ್ಕರೂ ಕೂಡ ಇವರು ದುಡುಕುತನದಿಂದ ಅದನ್ನು ಒಪ್ಕೊಂಬಲ್ಲ. ಮೊದಲು ಅದರ ಪೂರ್ವಾಪರವನ್ನು ಪರಿಶೀಲಿಸ್ತಾರೆ. ಅದರಿಂದ ಅನುಕೂಲ ಇದೆ, ಆ ಕೆಲಸವನ್ನು ಇವರು ಮಾಡಬಲ್ಲರು ಅನ್ನೋದು ಗೊತ್ತಾದರೆ ಮಾತ್ರ ಅದನ್ನು ಒಪ್ಕೋತಾರೆ. ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಸದಾಕಾಲ ಹಣಕಾಸಿನ ಗಳಿಕೆಯ ಬಗ್ಗೆ ಇವರ ಯೋಚನೆ ಇರುತ್ತೆ. ಅಂದರೆ ಎಷ್ಟೇ ಇವರ ಹತ್ರ ಹಣ ಇದ್ದರೂ ಕೂಡ, ಎಷ್ಟೇ ಉತ್ತಮ ವರಮಾನ ಇದ್ದರೂ ಕೂಡ ಇನ್ನೂ ಬೇಕು ಅನ್ನೋ ಭಾವನೆ ಇರುತ್ತೆ. ಅದು ದುರುದ್ದೇಶ ಅಲ್ಲ, ಮುಂದಾಲೋಚನೆಯಿಂದ ಈ ರೀತಿ ಇವತ್ತು ನಡ್ಕೋತಾರೆ. ಕಟಕ ರಾಶಿಯಲ್ಲಿ ಜನಿಸಿರೋರು ಆತುರದ ಸ್ವಭಾವ. ಆದರೆ ನಿಜಕ್ಕೂ ಇವರು ತಾಯಿಯ ಪ್ರೀತಿಯನ್ನು, ತಾಯಿಯ ಪ್ರೇಮವನ್ನು ತೋರಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ದಿನ ಈ ಮಹಿಳೆಯರು ಅವರೇನು ಮಾಡ್ತಾರೆ, ತಮ್ಮ ಮನಸ್ಸಿನ ಆಶಯಗಳನ್ನು ಯಾರಿಗೂ ಹೇಳೋದಕ್ಕೆ ಹೋಗಲ್ಲ. ಕಾರಣ ಒಂದೇ ಒಂದು, ಇವರಿಗೆ ಅನಾವಶ್ಯಕವಾಗಿ ಬೇರೆಯವರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಮನಸ್ಸಿರುತ್ತೆ. ಆದರೆ ಇದನ್ನು ಅರಿತುಕೊಂಡ ಪ್ರತಿಯೊಬ್ಬರೂ ಏನು ಮಾಡ್ತಾರೆ, ಇವರ ಕೆಲಸ ಕಾರ್ಯಗಳಲ್ಲಿ ತಾವಾಗಿಯೇ ಭಾಗಿಯಾಗ್ತಾರೆ. ಆದ್ದರಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ಇವತ್ತು ತುಂಬ ಒಳ್ಳೆಯ ದಿನ. ಒಂದು ವೇಳೆ ಏನಾದರೂ ಕುಟುಂಬದಲ್ಲಿ ವಾದ ವಿವಾದ, ಮನಸ್ತಾಪಗಳು ಇಂಥವೇನಾದರೂ ಇದ್ದರೆ ಅದು ಮಾತುಕತೆಯ ಮುಖಾಂತರ ಇವತ್ತು ಬಗೆಹರಿಯುವಂತಹ ಸಾಧ್ಯತೆಗಳಿವೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರ ಇದ್ದರೂ ಕೂಡ ಉತ್ತಮ ಲಾಭ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಪಾಲುಗಾರಿಕೆ ವ್ಯಾಪಾರದಲ್ಲಿ ಇವರಿಗೆ ಹೆಚ್ಚಿನ ಲಾಭಾಂಶ ದೊರೆಯುವಂತಹ ಸಾಧ್ಯತೆ ಕಂಡುಬರುತ್ತೆ.
ಪ್ರತಿಯೊಂದು ಕೆಲಸಗಳಿಗೂ ಇವರು ಇವತ್ತು ಏನಪ್ಪ ಮಾಡ್ತಾರೆ ಅಂದರೆ ಬೇರೆಯವರನ್ನು ಅವಲಂಬಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ತಮ್ಮ ಬಾಳ ಸಂಗಾತಿಯನ್ನು ಅಂದರೆ ಗಂಡ ಅಥವಾ ಹೆಂಡತಿಯ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಆದರೆ ಇವರ ಅದೃಷ್ಟ, ಇವರು ಯಾರನ್ನೇ ಯಾವುದೇ ರೀತಿಯ ಸಹಾಯ ಕೇಳಿದರೂ ಕೂಡ ಅವರು ಬೇಸರ ಇಲ್ಲದೆ ಇವರಿಗೆ ಸಹಾಯವನ್ನು ಮಾಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಇರುತ್ತೆ. ದಂಪತಿಗಳ ನಡುವೆ ಉತ್ತಮ ಅನುಬಂಧ ಇರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅನಿರೀಕ್ಷಿತವಾದಂತಹ ಉತ್ತಮ ಬದಲಾವಣೆಗಳು ಇವರಿಗೆ ಅನುಕೂಲಕಾರಿಯಾಗಿ ಉಂಟಾಗುತ್ತೆ. ಸಿಂಹರಾಶಿಯವರು ಇವತ್ತು ತಮ್ಮದೇ ಆದ ತಪ್ಪಿನಿಂದ ತೊಂದರೆಯನ್ನು ಎದುರಿಸ್ತಾರೆ. ಸಮಸ್ಯೆಗಳು ದೂರವಾಗಿರುತ್ತೆ. ಆದರೆ ಇವರ ದುಡುಕುತನ ಮತ್ತು ಹಠದ ಒಂದು ಗುಣ, ಆ ಸಮಸ್ಯೆಗಳು ಇವರ ಜೀವನದಲ್ಲಿ ಮರುಕಳಿಸುವಂತೆ ಮಾಡುತ್ತೆ. ಆದ್ದರಿಂದ ಮುಖ್ಯವಾಗಿ ಇವರು ಇವತ್ತು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಮೊದಲು ತಮ್ಮಲ್ಲಿರುವಂತಹ ಕೋಪವನ್ನು ಬಿಡಬೇಕು. ಹಾಗೆಯೇ ಹಠದ ಸ್ವಭಾವವನ್ನು ಬಿಡಬೇಕು. ಇವರಲ್ಲಿ ಒಂದು ಭಾವನೆ ಇರುತ್ತೆ, ಇವತ್ತು ನಾನು ಮಾಡೋದೆಲ್ಲ ಕರೆಕ್ಟು, ನಾನು ಯಾವುದೇ ಕೆಲಸ ಮಾಡೋದರಲ್ಲಿ ಯಶಸ್ಸು ಸಿಗುತ್ತೆ. ಈ ರೀತಿ ಯಾವಾಗ ಇವರಲ್ಲಿ ಈ ರೀತಿಯ ಅತಿಯಾದಂತಹ ಆತ್ಮವಿಶ್ವಾಸ ಇರುತ್ತೆ, ಆವಾಗ ಬೇರೆಯವರನ್ನು ದೂರ ಇಡ್ತಾರೆ. ಯಾರೊಬ್ಬರ ಸಹಾಯನೂ ಬೇಡ ಅನ್ನೋ ಒಂದು ಕೆಟ್ಟ ಧೋರಣೆಗೆ ಬರ್ತಾರೆ. ಇದರಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಖಂಡಿತ ಉಂಟಾಗುತ್ತೆ. ಕಾರಣ ಏನಪ್ಪ ಅಂದರೆ, ಈ ದಿನ ಬೇರೆಯವರ ಸಹಾಯ ಇಲ್ಲದೆ ಇವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಇರಲ್ಲ. ಸ್ವಂತ ವ್ಯಾಪಾರ ವ್ಯವಹಾರ ಇರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರ ಇದ್ದರೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಅಷ್ಟೇನು ಇವರ ನಿರೀಕ್ಷೆಯಂತೆ ಲಾಭ ಬರಲ್ಲ. ಅದೇನೇ ಪಾಲುಗಾರಿಕೆ ವ್ಯಾಪಾರ ಇರುತ್ತೆ ಅನ್ಕೊಂಬೋಣ, ಅವರಿಗೇನಾಗುತ್ತೆ, ಹೆಚ್ಚಿನ ಲಾಭಾಂಶ ದೊರೆಯುತ್ತೆ. ಇಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇವರು ಬೇರೆಯವರ ಮೇಲೆ ಅವಲಂಬಿತರಾಗ್ತಾರೆ. ಕುಟುಂಬದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಅದನ್ನು ಮುಖ್ಯವಾಗಿ ಇವರು ತಮ್ಮ ಬಾಳ ಸಂಗಾತಿಯ ಸಲುವಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಅನಾವಶ್ಯಕವಾದಂತಹ ಯೋಚನೆಗಳು ಇವತ್ತು ತುಂಬಿರುತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಇವರ ಒಂದು ಮನಸ್ಸಿನಲ್ಲಿ ಯಾವುದೋ ರೀತಿಯ ತಳಮಳ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ ಈ ದಿನ ಇವರಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಆದರೆ ಸುಲಭವಾಗಿ ಇವರಿಗೆ ಬೇಕಾದಷ್ಟು ಹಣ ಇವರ ಕೈ ಸೇರಲ್ಲ. ಯಾವಾಗ ಇವರಿಗೆ ಮುಖ್ಯವಾಗಿ ಹಣಕಾಸಿನ ತೊಂದರೆ ಉಂಟಾಗುತ್ತೋ ಆಗ ಇವರು ತಮ್ಮ ಆ ಒಂದು ಈ ಸಹನೆಯನ್ನು ಕಳ್ಕೊತಾರೆ. ಕನ್ಯಾ ರಾಶಿಯವರಿಗೆ ಇದೇ ಒಂದು ದೊಡ್ಡ ತೊಂದರೆ. ಏನಪ್ಪ ಅಂದರೆ, ಅವರ ಕೆಲಸ ಕಾರ್ಯಗಳು ನಡೆದೇ ಸಿಟ್ಟು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾದರೂ ಸಿಟ್ಟು ಬರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುತ್ತೆ. ಯಾರ ಜೊತೆ? ಮುಖ್ಯವಾಗಿ ಅಂದರೆ ತಂದೆ ತಾಯಿ ಅಥವಾ ಕುಟುಂಬದ ಹಿರಿಯ ದಂಪತಿಗಳು ಯಾರಿರ್ತಾರೆ ಅವ್ರ ಜೊತೆ. ಆದರೆ ಇವರ ಅದೃಷ್ಟ ಏನಪ್ಪ ಅಂದರೆ, ಯಾವತ್ತೂ ಯಾರಿಗೂ ಸಹಾಯವನ್ನು ಮಾಡಿರ್ತಾರೆ ಅವರಿವತ್ತು ಪ್ರತ್ಯುಪಕಾರವನ್ನು ಮಾಡುವಂತಹ ಸಾಧ್ಯತೆಗಳಿವೆ. ಅದರ ಜೊತೆ ಇವರ ಮಕ್ಕಳಿಂದ ಇವರಿಗೆ ಸಾಕಷ್ಟು ಅನುಕೂಲತೆ ಕಂಡುಬರುತ್ತೆ. ಮಕ್ಕಳನ್ನೂ ಸಹಾಯ ಮಾಡ್ತಾರೆ. ಅದು ಇವರೇನು ಮಾಡ್ತಾರೆ, ಅವ್ರನ್ನೂ ಬಿಡಲ್ಲ. ದುಡುಕುತನದಿಂದ ಅವರ ಮನಸ್ಸನ್ನು ನೋಯಿಸ್ತಾರೆ. ಇದರಿಂದ ಮಕ್ಕಳ ಜೊತೆ ಅನಾವಶ್ಯಕವಾದಂತಹ ಭಿನ್ನಾಭಿಪ್ರಾಯಗಳು, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಬರ್ತದೆ. ಇದರಿಂದ ಇವರಿಗೆ ಮುಖ್ಯವಾಗಿ ಮಾನಸಿಕ ಒತ್ತಡ ಹೆಚ್ಚಾಗಿ ಈ ತಲೆ ಶೂಲೆ ಮೈಗ್ರೇನ್ ಬರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಕ್ರೀಡಾ ಸ್ಫೂರ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅದನ್ನು ಪೂರೈಸಿ, ಯಾವುದೇ ತೊಂದರೆ ಉಂಟಾಗಲ್ಲ.
ತುಲಾರಾಶಿಯವರು ತುಲಾರಾಶಿಯವರು ಇವತ್ತು ದಿನದ ಆರಂಭದಿಂದಲೇ ಚುರುಕುತನದಿಂದ ಕೆಲಸ ಕಾರ್ಯಗಳನ್ನು ಅಥವಾ ತಮ್ಮ ಪಾಲಿನ ಜವಾಬ್ದಾರಿಯನ್ನು ಪೂರೈಸೋದಕ್ಕೆ ಆರಂಭಿಸ್ತಾರೆ. ಬೇರೆಯವರಿಂದ ಇವರು ಯಾವುದೇ ಮಾತನ್ನು ಕೇಳಲ್ಲ ಅಥವಾ ಅವರಿಂದ ಮಾರ್ಗದರ್ಶನ ಸಹ ಇವರು ಒಪ್ಕೊಂಬಲ್ಲ. ಕೆಲವರು ಇವರಿಗೆ ಸರಿಯಾದ ರೀತಿಯಲ್ಲಿ ತಿಳುವನ್ನು ಹೇಳ್ತಾರೆ, ಅದನ್ನು ಇವರು ಒಪ್ಕೊಂಬಲ್ಲ. ಇವರ ಮನಸ್ಸು ಒಂದೇ, ನಾನೇ ಸ್ವತಂತ್ರವಾಗಿ ಏಕಾಂಗಿಯಾಗಿ ಕೆಲಸ ಕಾರ್ಯ ಮಾಡಬೇಕು, ಹಾಗೆ ಮಾಡ್ತಾರೆ. ಕಾರಣ ಏನಪ್ಪ ಅಂದರೆ ಸ್ವಲ್ಪ ಆತುರ ಅನ್ನೋದೊಂದು ಬಿಟ್ಟರೆ ಇವರು ಒಂದು ರೀತಿ ಯಾವುದೇ ರೀತಿಯ ತಪ್ಪನ್ನು ಮಾಡಲ್ಲ, ಹಾಗೆ ಬೇರೆಯವರ ತಪ್ಪನ್ನು ಇವರು ಒಪ್ಕೊಂಬಲ್ಲ. ಆರಂಭದಿಂದಾನೇ ಸುಖ ಶಾಂತಿಯಿಂದ ದಿನವನ್ನು ಕಳೀತಾರೆ. ಹಾಗೆಯೇ ತಾಯಿಯವರಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡ್ತಾರೆ. ಈ ಕಾರಣದಿಂದ ಇವರಿಗೆ ತಾಯಿಯವರಿಂದ ಕಾಣಿಕೆಯ ರೂಪದಲ್ಲಿ ಹಣದ ಸಹಾಯ ದೊರೆಯುವಂತಹ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಸ್ವಂತ ಮನೆ ಇಲ್ಲದೇ ಹೋದರೂ ಕೂಡ ಒಳ್ಳೆಯ ಮನೆಗೆ ಹೋಗಬೇಕು ಅನ್ನೋ ಮನಸ್ಸಿರುತ್ತೆ. ಆ ಕಾರಣದಿಂದ ವಾಸಸ್ಥಳವನ್ನು ಬದಲಾಯಿಸುವಂತಹ ಸಾಧ್ಯತೆ ಇದೆ. ಅದು ಹಾಗೆಯೇ ಸ್ವಂತ ಜಮೀನನ್ನು ಕೊಳ್ಳುವಂತಹ ಯೋಜನೆಯನ್ನು ರೂಪಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಯಾವುದೇ ಥರ ತೊಂದರೆ ಉಂಟಾಗಲ್ಲ. ಆರಾಮಾಗಿ ತಾವಾಯಿತು ತಮ್ಮ ಕೆಲಸ ಆಯಿತು ಆ ರೀತಿ ಇರ್ತಾರೆ. ಪ್ರತಿಯೊಬ್ಬರೂ ಇವರ ಈ ಬುದ್ಧಿವಂತಿಕೆಯನ್ನು ಚಾತುರ್ಯವನ್ನು ನೋಡಿ ಒಂದು ರೀತಿ ಆಶ್ಚರ್ಯಪಡ್ತಾರೆ. ಯಾಕೆಂದರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರಿಗೆ ಅಸಾಧ್ಯ ಅಂತ ಅನಿಸಿದಂತಹ ಕೆಲಸ ಕಾರ್ಯಗಳನ್ನು ಇವರು ಸುಲಭವಾದ ಗತಿಯಲ್ಲಿ ಮಾಡಿ ಮುಗಿಸ್ತಾರೆ. ವೃಶ್ಚಿಕ ರಾಶಿಯವರಿಗೆ ಅಸಾಧ್ಯವಾದಂತಹ ಆತ್ಮವಿಶ್ವಾಸ ಇರುತ್ತೆ. ಉತ್ತಮ ಮಟ್ಟದ ಪ್ರತಿಭೆ ಇರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಕೂಡ ಅದೃಷ್ಟದ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ಆದರೆ ತಮ್ಮ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಆರಂಭಿಸಿದ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಅದರಿಂದ ದೊರೆಯಬೇಕಾದಂತಹ ಎಲ್ಲ ರೀತಿಯ ಅನುಕೂಲತೆಗಳನ್ನು ಸಹ ಇವರು ಪಡ್ಕೋತಾರೆ. ಇನ್ನು ಮುಖ್ಯವಾಗಿ ಇವರ ಸೋದರರು, ಅದರಲ್ಲೂ ಹಿರಿಯ ಸೋದರ ಅಥವಾ ಹಿರಿಯ ಸೋದರಿ, ಇವರಿಂದ ಇವರಿಗೆ ಹಣಕಾಸಿನ ಅನುಕೂಲತೆ ಕಂಡುಬರುತ್ತೆ. ತಮ್ಮ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ರಾಜಿಗೆ ಇವರು ಸಿದ್ಧರಾಗಲ್ಲ. ಇವರು ಮುಂಚೆನೇ ತಮ್ಮ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ, ಅದೇ ರೀತಿಯೇ ಮುಂದುವರಿತಾರೆ. ಬೇರೆಯವರು ಬಂದು ಇವರ ಮನಸ್ಸನ್ನು ಬದಲಾಯಿಸೋದಕ್ಕೆ ನೋಡ್ತಾರೆ, ಆದರೆ ಯಾರ ಪ್ರಭಾವಕ್ಕೂ ಇವರು ಒಳಗಾಗಲ್ಲ. ಹಾಗೆ ಇವರು ಸಹ ತಮ್ಮ ಪ್ರಭಾವವನ್ನು ಯಾರ ಮೇಲೂ ಬೀಳಲ್ಲ. ಅದು ಇನ್ನು ಕುಟುಂಬದಲ್ಲಿ ಇವರಿಂದ ಉತ್ತಮ ಸ್ನೇಹಮಯ ವಾತಾವರಣ ಉಂಟಾಗುತ್ತೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಹಾಗೆ ಬೇರೆಯವರು ಸಹ ಪ್ರೀತಿ ವಿಶ್ವಾಸದಿಂದ ಇರುವಂತೆ ನೋಡ್ಕೋತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಅದೃಷ್ಟ ಇವರ ಪಾಲಿಗಿರುತ್ತೆ. ಇನ್ನೇನು ಇವರ ಕೆಲಸ ಕಾರ್ಯದಲ್ಲಿ ತೊಂದರೆ ಆಯಿತು, ಎಷ್ಟೋ ಜನಕ್ಕೆ ಹೇಳಿಬಿಟ್ಟಿರ್ತಾರೆ, ನಾಳೆ ಬಾ, ನೀನು ನಾಳೆನೇ ಲಾಸ್ಟು ಇಲ್ಲಿ ಕೆಲಸ ಮಾಡೋದು, ನೀನು ಬೇರೆ ಕಡೆ ಉದ್ಯೋಗ ಹುಡುಕು ಅಂತ. ಇವರು ಅದೇ ಒಂದು ಮೂಡಲ್ಲಿ ಬರ್ತಾರೆ. ಆದರೆ ಏನಾಗುತ್ತೆ, ಅಧಿಕಾರಿಗಳ ಮನಸ್ಸು ಪರಿವರ್ತನೆ ಆಗುತ್ತೆ. ಇವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಆಗುವ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದು ಸುಲಭವಾಗಿ ದೂರವಾಗುತ್ತೆ. ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಯೋಚನೆ ಮನೆ ಮಾಡಿರುತ್ತೆ, ಒಂದು ರೀತಿಯ ತಳಮಳ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅನಿರೀಕ್ಷಿತ ಬದಲಾವಣೆಗಳು ಜೀವನದಲ್ಲಿ ಉಂಟಾಗುತ್ತೆ. ಅದರಲ್ಲೂ ಕುಟುಂಬದಲ್ಲಿ ಇದ್ದ ಹಲವಾರು ಅನುಕೂಲಕರ ಒಂದು ವಿಚಾರಗಳು ಇವರಿಂದ ದೂರವಾಗುತ್ತೆ. ಇವರಿಗೆ
ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಅಥವಾ ಮನಸ್ತಾಪಗಳು ಉಂಟಾಗುತ್ತೆ. ನೆರೆಹೊರೆಯವರ ಜೊತೆ ಸ್ವಲ್ಪ ಮಾತಿನ ಮೇಲೆ ಹತೋಟಿಯನ್ನು ಗಳಿಸಿದರೆ ಮಾತ್ರ ಇವರು ಈ ದಿನ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರು ಯಾವುದೇ ರೀತಿಯ ನಿರೀಕ್ಷೆಯನ್ನೇ ಹೊಂದಿರಲ್ಲ, ಆದರೂ ಕೂಡ ಉತ್ತಮ ಆದಾಯ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಮಾತಿನ ವೈಖರಿ. ಇವರು ತಮ್ಮ ಒಳ್ಳೆಯ ಸುಮಧುರ ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಆದ್ದರಿಂದ ಇವರಿಂದ ದೂರ ಇರೋರು ಸಹ ಕೆಲವರು ಇವರಿಗೆ ಯಾವುದೇ ರೀತಿ ಸಹಾಯ ಮಾಡಬಾರ್ದು ಅನ್ನೋ ಭಾವನೆಯಲ್ಲೇ ಇರ್ತಾರೆ. ಅಂತಹವರು ಸಹ ಏನು ಮಾಡ್ತಾರೆ, ಇವರಿಗೆ ಸಾಧ್ಯವಾದಷ್ಟು ಅನುಕೂಲ ಕಲ್ಪಿಸ್ತಾರೆ. ಮುಖ್ಯವಾದ ವಿಚಾರ ಎಂದರೆ ಈ ಕುಟುಂಬದಲ್ಲಿ ಎದುರಾಗಿದ್ದ ಕೆಲವೊಂದು ಸಮಸ್ಯೆಗಳನ್ನು ಉತ್ತಮ ಮಾತುಕತೆಯಿಂದ ಬಗೆಹರಿಸ್ತಾರೆ. ಈ ಕಾರಣದಿಂದ ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ, ಅದನ್ನು ಸರಿ ಮಾಡ್ತಾರೆ. ಹಣಕಾಸಿನ ತೊಂದರೆ ಇರಲ್ಲ, ಆದರೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ. ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಮಾತಿನ ಮೇಲೆ ಇವರ ಇಂದಿನ ಜೀವನ ಅಥವಾ ಕೆಲಸ ಕಾರ್ಯಗಳು ನಿಂತಿರುತ್ತೆ. ಮಕರ ರಾಶಿಯವರು ಇವತ್ತು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೇರೆಯವರನ್ನು ಅವಲಂಬಿಸಿರ್ತಾರೆ. ಆದರೆ ಇವರಿಗೆ ಒಂದು ರೀತಿ ಅತಿಯಾದ ಒಂದು ಆತ್ಮವಿಶ್ವಾಸ ಇರುತ್ತೆ. ಆತ್ಮವಿಶ್ವಾಸ ಅನ್ನೋದಕ್ಕಿಂತ ಒಂದು ರೀತಿ ಧೋರಣೆ, ನಾನು ಅವ್ರಿಗೆ ಏನು ಕೇಳಬೇಕು, ಅವರಿಂದ ಸಹಾಯ ಏನು ತಗೋಬೇಕು, ಅವ್ರು ಹೇಳಿದಾಗ ಏನು ಕೇಳಬೇಕು, ಇಂತಹ ಭಾವನೆ ಇರುತ್ತೆ. ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ ತಮ್ಮ ಕೆಲಸ ಕಾರ್ಯಗಳನ್ನು ಅವರೇ ಆರಂಭ ಮಾಡ್ತಾರೆ, ಅದರಲ್ಲಿ ಯಶಸ್ಸು ಸಹ ಕಾಣ್ತಾರೆ. ಆದರೆ ಒಂದು ತಪ್ಪು ಏನಪ್ಪ ಅಂದರೆ ಇವರು ಅತಿಯಾದಂತಹ ಆತುರ, ಬೇಗ ಮುಗಿದೋಗಬೇಕು ಮಾಡೋ ಕೆಲಸಗಳು ಒಂದು. ಎರಡನೇದೇನಪ್ಪ ಅಂದರೆ ಇವರ ಮಾತಿನ ಮೇಲೆ ಒಂದು ರೀತಿ ಹಿಡಿತಾ ಇರಲ್ಲ. ತುಂಬ ಆತ್ಮೀಯರಿರ್ತಾರೆ, ಬೇರೆಯವರು ಯಾರೋ ಒಂದು ಈ ರಿಲೇಟಿವ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಜೊತೆಯಲ್ಲಿ ಕೆಲಸ ಮಾಡೋರಾಗ್ಬೋದು, ತುಂಬ ಒಳ್ಳೆಯ ಭಾವನೆಯಿಂದ ಪ್ರೀತಿ ವಿಶ್ವಾಸದಿಂದ ಇವನ್ನ ಮಾತಾಡಿಸೋದಕ್ಕೆ ಬರ್ತಾರೆ. ಇವರು ಏನು ಮಾಡ್ತಾರೆ, ಅದನ್ನು ಕೇಳೋಕ್ಕೆ ಹೋಗೋದೇ ಇಲ್ಲ. ಏನು ಮಾಡ್ತಾರೆ, ದುಡುಕುತನದಿಂದ ಅವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಬೇರೆಯವರಿಂದ ಯಾವುದೇ ರೀತಿಯ ಸಹಾಯವಾಗಲಿ ಸಹಕಾರವಾಗಲಿ ಸಿಗೋದಿಲ್ಲ. ಒಂಟಿತನ ಇವರನ್ನು ಕಾಡುತ್ತೆ, ಆದರೂ ಕೂಡ ಭಯಪಡಲ್ಲ. ಕಾರಣ ಏನಪ್ಪ ಅಂದರೆ ದಿನ ಕಳೆದಂತೆ ಏನು ಮಾಡ್ತಾರೆ, ತಮ್ಮ ಮಾತಿನ ವರಸೆಯನ್ನೇ ಬದಲಾಯಿಸ್ಕೊತಾರೆ. ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಇದರಿಂದ ಕುಟುಂಬದಲ್ಲಿ ಶಾಂತಿ ಸಂಭ್ರಮದ ವಾತಾವರಣ ಮರುಗಳಿಸುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಇವರಿಗೆ ಸಂಬಂಧಿಸಿದಂತಹ ಕೆಲಸ ಕಾರ್ಯಗಳು ನಡೆದೇ ಹೋಗಿದ್ದರೆ ಅದು ಮುಂದುವರಿಯುತ್ತೆ. ಅದರಲ್ಲಿ ಉತ್ತಮ ಯಶಸ್ಸನ್ನು ಸಹ ಇವರು ಕಾಣ್ತಾರೆ. ಅನಿರೀಕ್ಷಿತ ಧನ ಲಾಭ ಇದೆ. ಇವರ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ದುಡ್ಡಿದೆ ಅಂತ ಬೇರೆಯವರಿಗೆ ತೋರಿಸ್ಕೊಂಬಲ್ಲ. ಅದು ಇವರ ಒಂದು ಇಂದಿನ ವಿಶೇಷವಾದಂತಹ ಗುಣ. ಕುಂಭರಾಶಿಯಲ್ಲಿ ಜನಿಸಿರೋರು ಇವರಿಗೆ ಒಂದು ರೀತಿ ಈ ಹಠದ ಸ್ವಭಾವ ಇರುತ್ತೆ. ಇವತ್ತು ಈ ಹಠದ ಸ್ವಭಾವ ಅಂದರೆ ಹೇಗಪ್ಪ ಅಂದರೆ, ಯಾವುದೋ ಒಂದು ಕೆಲಸವನ್ನು ಮಾಡಬೇಕು, ಆ ಕೆಲಸವನ್ನು ಆರಂಭ ಮಾಡ್ತಾರೆ. ಇವಾಗ ಉದ್ಯೋಗ ಕ್ಷೇತ್ರ ಅಂದ್ಕೊಂಬೋಣ, ಕೆಲಸ ಮಾಡೋಕಡೆ ಅಂದ್ಕೊಂಬೋಣ, ಅಲ್ಲಿ ಇವರ ಆಫೀಸರ್ ಮಾತು ಕೇಳಲೇಬೇಕು. ಹಿರಿಯ ಅಧಿಕಾರಿಗಳು ಅವರು ಬರ್ತಾರೆ, ಬಂದ್ಬಿಟ್ಟು ನೀನು ಮಾಡ್ತಿರೋ ಸರಿಗಿಲ್ಲಪ್ಪ, ಇದನ್ನು ನೀವು ಮಾಡು ಅಂತ ಸರಿ ಮಾಡೋಗ್ತಾರೆ. ಇವ್ರು ಏನು ಮಾಡ್ತಾರೆ, ಅವರು ಆ ಕಡೆ ಹೋದ ತಕ್ಷಣ ಇವರು ತಮ್ಮ ಹಠ ತಮಗಿಷ್ಟ ಬಂದ ಮಾಡ್ತಾರೆ. ಈ ಕಾರಣದಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಷ್ಟವನ್ನು ಅನುಭವಿಸ್ತಾರೆ ಅಥವಾ ಹಿನ್ನಡೆಯನ್ನು ಅನುಭವಿಸ್ತಾರೆ. ಅದರ ಜೊತೆ ಮತ್ತೊಂದು, ಇವರ ತಾಯಿಯವರಿಗೆ ಉತ್ತಮ ಆರೋಗ್ಯ ಇರಲ್ಲ. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚಿನದಾಗಿರುತ್ತೆ. ಹಾಗೆಯೇ ಇವರಿಗೂ ಸಹ ಅಷ್ಟೇ ಹಣಕಾಸಿನ ವಿಚಾರದಲ್ಲಿ ಏರುಪೇರು ಉಂಟಾಗೋ ಕಾರಣ ಮಾನಸಿಕ ಒತ್ತಡ ಇರುತ್ತೆ.
ಯಾವಾಗ ಮಾನಸಿಕ ಒತ್ತಡ ಇರುತ್ತೆ ಅದು ಇವರ ಆರೋಗ್ಯದ ಮೇಲೆ ಖಂಡಿತ ಪ್ರಭಾವವನ್ನು ಬೀರುತ್ತೆ. ಈ ಕಾರಣದಿಂದ ಮೊದಲನೇದಾಗಿ ಇವರೇನಪ್ಪ ಮಾಡಬೇಕು ಅಂದರೆ ಇವರ ಮನಸ್ಸಿನಲ್ಲಿರೋ ವಿಚಾರಗಳನ್ನು ಬೇರೆಯವರಲ್ಲಿ ಹಂಚ್ಕೋಬೇಕು. ಕಾರಣ ಏನು ಅಂದರೆ ಇವರು ಒಂದು ರೀತಿಯ ಅಂತರ್ಮುಖಿ, ಇವರ ವಿಚಾರಗಳನ್ನು ಬೇರೆಯವರಿಗೆ ಹೇಳಲ್ಲ. ಇದರಿಂದ ಇವರು ತೊಂದರೆಯನ್ನು ಅನುಭವಿಸ್ತಾರೆ. ಆನಂತರ ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೋ ರೀತಿಯ ಮಾನಸಿಕ ಒತ್ತಡ, ಎಲ್ಲರೂ ಸರಿಯಾಗೇ ಇರ್ತಾರೆ, ಎಲ್ಲರೂ ಸರಿಯಾಗೇ ಮಾತಾಡ್ತಾರೆ, ಇವರು ಮಾತ್ರ ಕೋಪ ಮಾಡ್ಕೋತಾರೆ. ಹಾಗೆ ಎಲ್ಲರ ಜೊತೆನೂ ಸ್ವಲ್ಪ ಜೋರಾಗಿ ಗೌರವನೇ ನಿರ್ದಿನ ಮಾತಾಡ್ತಾರೆ. ಇದರಿಂದ ಇವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಆರಂಭದಲ್ಲಿ ತೊಂದರೆಗಳು ಎದುರಾದರೂ ಕೂಡ ಆ ನಂತರ ಸರಿದಾರಿಗೆ ಬರುತ್ತೆ. ವಿಧಿ ಇಲ್ಲ, ಆ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಹೊಂದಿಕೊಂಡು ಬಾಳುವ ಗುಣವನ್ನು ತೋರ್ತಾರೆ. ಮೀನರಾಶಿಯವರಿಗೆ ಇವತ್ತು ಖಂಡಿತ ಒಳ್ಳೆಯ ದಿನ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಕೆಲಸ ಕಾರ್ಯಗಳು ಇವನ ನಿರೀಕ್ಷೆಗೂ ಮೀರಿದಂತೆ ಶೀಘ್ರವಾಗಿ ಪೂರೈಸುತ್ತೆ. ಹಾಗೆ ಅದರಿಂದ ಉತ್ತಮ ಲಾಭ ಅಥವಾ ಅನುಕೂಲ ಸಹ ಸಿಗುತ್ತೆ. ಇವ್ರಿಗೇನಾಗುತ್ತೆ ಆವಾಗ ಒಂದು ರೀತಿ ನಾನಿವತ್ತು ಏನೇ ಮಾಡಿದರೂ ಅದರಲ್ಲಿ ಯಶಸ್ಸು ಸಿಗತ್ತೆ, ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಇಂತಹ ಒಂದು ಧೋರಣೆ ಅಥವಾ ಭಾವನೆ ಇವರಲ್ಲಿ ಮೂಡುತ್ತೆ. ಈ ಕಾರಣದಿಂದ ಏನು ಮಾಡ್ತಾರೆ, ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರವಾಗಿ ಯಾವುದೋ ಒಂದು ಯೋಜನೆಯಲ್ಲಿ ಹಣವನ್ನು ತೊಡಗಿಸಿರ್ತಾರೆ. ಅದರಲ್ಲಿ ಕಾನೂನು ರೀತ್ಯ ಅದು ಮುಖ್ಯ, ಅದರಲ್ಲಿ ಉತ್ತಮ ಲಾಭ ಬಂದಿರುತ್ತೆ. ಇವರಿಗೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ದುಡ್ಡು ಜಾಸ್ತಿ ಹಾಕ್ಬಿಡೋಣ ಅಂತ. ಏನು ಮಾಡ್ತಾರೆ, ಇವರ ಹತ್ರ ಇರಲ್ಲ ದುಡ್ಡು, ಮನೆಯವರೊಂದಿಗೆ ಅದರಲ್ಲೂ ಮುಖ್ಯವಾಗಿ ಮಗನ ಕೈಯಿಂದನೋ ಮಗಳ ಕೈಯಿಂದನೋ ಹಣವನ್ನು ಒಳ್ಳೆಯ ಭಾವನೆಯಿಂದಲೇ ತಗೋತಾರೆ, ಅದನ್ನು ಇನ್ವೆಸ್ಟ್ ಮಾಡ್ತಾರೆ. ಏನಾಗುತ್ತೆ ಆಗ ಇವರ ನಿರೀಕ್ಷೆಯಂತೆ ಇವರಿಗೆ ಹಣದ ಸಹಾಯ ಅಥವಾ ಲಾಭ ದೊರೆಯಲ್ಲ. ಈ ಕಾರಣದಿಂದ ಮನೆಯವರ ಒಂದು ವಿರೋಧವನ್ನು ಎದುರಿಸಬೇಕಾಗತ್ತೆ. ಇವರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಕಾದು ನೋಡುವ ತಂತ್ರ. ಆ ಥರದಿಂದ ಇವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದೇ ಇಲ್ಲ, ಯಾರಿಗೂ ಯಾವುದೇ ರೀತಿಯ ಮಾತನ್ನು ನೀಡಲ್ಲ. ನಿಂಗೆ ಯಾಕೆ ಹೋಗು, ನಿಂಗೆ ಆ ಥರ ಅನುಕೂಲ ಮಾಡ್ತೀನಿ, ಈ ಥರ ಅವೆಲ್ಲ ಹೇಳೋದೇ ಇಲ್ಲ. ಯೋಚನೆ ಮಾಡ್ತಾರೆ, ತಮಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ತಾರೆ. ಈ ಕಾರಣದಿಂದ ಸಮಾಜದಲ್ಲಿ ಇವರಿಗೆ ಈ ದಿನ ವಿಶೇಷವಾದಂತಹ ಈ ಗೌರವ ಪ್ರಾಪ್ತಿಯಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ದಿನ ಕಳೆದಂತೆ ಇವರ ಕಾರ್ಯವೈಖರಿ ಬದಲಾವಣೆ ಆಗುತ್ತೆ. ಆದ ಕಾರಣ ಇವರಿಗೆ ಸಾಕಷ್ಟು ಅನುಕೂಲತೆಗಳು ಕಂಡುಬರುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಇದು ಇವರ ವಿಚಾರ.